ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ಟೀಮ್ ಬಂದಿತ್ತು ಕಪ್ಪೆತ್ಕೊಂಡು. ಅದು ನೋಡಕ್ ಹೋದಂತಹ ಜನದ ಕ್ರೌಡ್ ಅಲ್ಲಿ ಇವಾಗ ಸದ್ಯಕ್ಕೆ ನ್ಯೂಸ್ ಪ್ರಕಾರ 13 ಜನ ಕಾಲ್ ತುಳಿತಕ್ಕೆ ಸತ್ತೋಗಿರುವಂತದ್ದು. ನೀವು ಹೋಗಿದ್ದೀರಾ ಅಲ್ಲಿಗೆ, ಹೋಗ್ಬಿಟ್ಟು RCB ಪ್ಲೇಯರ್ಸ್ ಇದಾರೆ ಅವ್ರನ್ನ ನೋಡ್ತೀರಾ. ನೀವು ದೂರದಿಂದ ನೋಡ್ಬಿಟ್ಟು ನಿಮ್ ಫೋನ್ ಅಲ್ಲಿ ಒಂದ್ ಝೂಮ್ ಹಾಕೊಂಡು ಒಂದ್ ಫೋಟೋ ಹೊಡಿಬಹುದು ಅಂಡ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೇ ಹೇಳ್ಕೋಬಹುದು. ಅದನ್ ಬಿಟ್ರೆ ಬೇರೆ ಏನ್ ಸಿಗತ್ ನಿಮ್ಗೆ? ಇವಾಗ 13 ಜನ ಏನು ಪ್ರಾಣನ ಕಳ್ಕೊಂಡಿದ್ದಾರೆ ಕಾಲ್ ತುಳಿತಕ್ ಬಡಿ ಆಗ್ಬಿಟ್ಟು. 13 ಜನದಲ್ಲಿ ನಿಮ್ಮನೆಯವರು ಅಥವಾ ನೀವೇ ಒಬ್ರಾಗ್ಬಿಟ್ಟಿದ್ರೆ ಅಭಿಮಾನ ಯಾವತ್ತು ಮನ್ಸಲ್ಲಿ ಇರ್ಬೇಕು. ಅದನ್ನ ಎಂಜಾಯ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಇವಾಗ ಹೋದ್ರ ಪ್ರಾಣಗಳನ್ನೆಲ್ಲ ಕಳ್ಕೊಬಿಟ್ಟಿದ್ದೀರಾ. ಸೊ ಹೋಗಿರೋರು ಎಷ್ಟೊಂದ್ ಜನ ಸೇಫ್ ಆಗಿ ಬಂದಿಲ್ಲ. ಸೊ ಇವಾಗ ಆಗಿರೋದನ್ನ ನಾವು ಯಾವುದೇ ರೀತಿಯಲ್ಲೂ ಕೂಡ ಗವರ್ಮೆಂಟ್ ಮೇಲೆ ಬ್ಲೇಮ್ ನ ಹಾಕಕ್ಕೆ ಆಗಲ್ಲ. ಅವರು ಎಷ್ಟು ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು ಅಷ್ಟು ತಗೊಂಡಿರ್ತಾರೆ. ಅಂಡ್ ಇದು ಆಗತ್ತೆ ಅಂತ ಹೇಳ್ಬಿಟ್ಟು ಮುನ್ಸೂಚನೆಯಿಂದಾನೇ ಓಪನ್ ಬಸ್ ಅಲ್ಲಿ ಮೆರವಣಿಗೆ ಇತ್ತು. ಸೊ ಅದನ್ನ ಬೇಡ ಅಂತ ಹೇಳಿದ್ದು ಬಿಟ್ಟಿಲ್ಲ ಅನ್ನೋ ಒಂದೇ ಒಂದ್ ರೀಸನ್ ಗೆ ಗೇಟ್ ನೆಲ್ಲ ಜೋರಾಗಿ ಹೊಡ್ಕೊಂಡು ವಿಧಾನಸೌಧ ಗೇಟ್ ಮೇಲೆಲ್ಲ ಹತ್ಕೊಂಡು ಏನ್ ಗುರು ಅದನ್ನ ಅಭಿಮಾನ ಅನ್ನಲ್ಲ, ಅದನ್ನ ಹುಚ್ಚು ಅಂತಾರೆ. ಇವತ್ತು ನಮ್ಗೆಲ್ಲರಿಗೂ ಕೂಡ ಕಪ್ ಗೆದ್ದಿರೋ ಅಂತದ್ದು ಅದೊಂದು ಹಿಸ್ಟ್ರಿ. ಬಟ್ 13 ಜನ ಏನ್ ಸತ್ರಲ್ಲ ಅವ್ರು